ಗ್ಯಾರಂಟಿಗಳನ್ನು ಬಿಟ್ಟಿ ಭಾಗ್ಯ ಅಂತ ಹೇಳಿದಂಥ ಬಿಜೆಪಿಗೆ ಮುಖ್ಯಮಂತ್ರಿಗಳು ಕೌಂಟರ್ ಕೊಟ್ಟಿದ್ದಾರೆ. ಹೊಟ್ಟೆಗೆ ಊಟ ಮಾಡಿ ಅಂತ ಹೇಳೋದೇ ಬಿಟ್ಟಿ ಭಾಗ್ಯ ಏನರಪ್ಪ? ಹಸಿದವರು ಊಟ ಮಾಡಿಕೊಳ್ಳಿ ಅಂತ ಹೇಳೋದೇ ಬಿಟ್ಟಿ ಭಾಗ್ಯ ಅಂತ ನೀವು ಕರಿತೀರಾ? ಬಸ್ ಫ್ರೀ, ಕರೆಂಟ್ ಫ್ರೀ, 2,000 ಕೊಡೋದು ಬಿಟ್ಟಿ ಭಾಗ್ಯ ಅಂತ ನಿಮ್ಗೆ ಅನಿಸುತ್ತಾ? ಬಡವ್ರು ಯಾರೋ ಬಸ್ಸಲ್ಲಿ ಓಡಾಡಲಿ ಅಂತ ಹೇಳಿದ್ರೆ ಅದು ನಿಮಗೆ ಬಿಟ್ಟಿ ಆಗಿಬಿಡುತ್ತೆ. ಯಾರ್ದೋ ಮನೆಗೆ ಒಂದು 500 ರೂಪಾಯೋ 400 ರೂಪಾಯೋ 700 ರೂಪಾಯೋ ಉಳಿಯುತ್ತೆ ವಿದ್ಯುತ್ ಬಿಲ್ಲು, ಅಷ್ಟು ಹಣ ಅವ್ರಿಗೆ ಉಳಿತಾಯ ಆಗುತ್ತೆ. ಅದನ್ನು ಕರೆಂಟ್ ಫ್ರೀ ಅಂತ ಹೇಳಿದ್ರೆ ಅದನ್ನು ಬಿಟ್ಟಿ ಅಂತ ನೀವು ಕರಿತೀರಾ? ಯಾಕೆ ಈ ಥರ ನೀವು ಮಾತಾಡ್ತಾ ಇದ್ರಿ ಇದ್ರ ಬಗ್ಗೆ? 2,000 ಕೊಟ್ಟರೆ ಹಳ್ಳಿಲಿರೋ ಒಂದು ಹೆಂಗಸಿಗೆ ಅದರ ಬೆಲೆ ಗೊತ್ತಿರುತ್ತೆ. ಇದು ಆ ಕಷ್ಟಕ್ಕೆ ಅವ್ರಿಗೆ 2,000 ರೂಪಾಯಿ ಎಷ್ಟೋ ಕೆಲಸಗಳಿಗೆ ಅವ್ರಿಗೆ ಆಗಿ ಬರುತ್ತದು. ಇದು ಬಿಟ್ಟಿ ಭಾಗ್ಯ ಏನರಪ್ಪ? ಗ್ಯಾರಂಟಿ ಯೋಜನೆಗಳು ಬರೀ ಅನೌನ್ಸ್ ಮಾಡ್ತಾರೆ, ಜಾರಿನೇ ಮಾಡಲ್ಲ ಅಂತೆಲ್ಲ ಹೇಳಿದರು. ಗ್ಯಾರಂಟಿಗಳಿಂದ ರಾಜ್ಯವೇ ದಿವಾಳಿ ಆಗಿಬಿಡುತ್ತೆ ಅಂತ ಕೂಡ ಟೀಕೆ ಮಾಡಿದ್ರಲ್ರಪ್ಪ. 5 ಗ್ಯಾರಂಟಿ ಟೀಕೆ ಮಾಡಿದಂಥ ಬಿಜೆಪಿಗೆ ಸಿದ್ದರಾಮಯ್ಯ ಅವರು ತರಟೆಗೆ ತೆಗೆದುಕೊಂಡಿದ್ದಾರೆ. ಭಾಗ್ಯ ಇಲ್ಲೇ ನಮ್ಮ ಮುನಿಯಪ್ಪನವರು ಇದ್ದಾರೆ, KH ಮುನಿಯಪ್ಪನವರು. ನಾವು 10 kg ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದು. ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿರಲಿಲ್ಲ, ಆಹಾರ ಧಾನ್ಯಗಳು ಕೊಡ್ತೀವಿ ಅಂತ ಹೇಳಿದ್ದು. 5 kg ಕೊಡ್ತಾ ಇದ್ದಾರೆ. ಇನ್ನು 5 kg ನಾವು ಎಕ್ಸ್ಟ್ರಾ ಕೊಡ್ತೀವಿ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಡವರು, ಎಲ್ಲ ಜಾತಿ ಬಡವರು, ಇಂಥ ಜಾತಿ ಬಡವರಲ್ಲ, ಇಂಥ ಧರ್ಮದವರು, ಇಂಥ ಜಾತಿಯವರು ಅಂತಲ್ಲ, ಎಲ್ಲ ಜಾತಿ ಬಡವರೇ ಒಂದು ಕ್ಲಾಸ್. ಅವರು 2 ಹೊತ್ತು ಊಟ ಮಾಡಲೇಬೇಕು, ಹೊಟ್ಟೆ ತುಂಬ ಊಟ ಮಾಡಲೇಬೇಕು ಅಂತೇಳಿ ನಾವು 5 kg ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ದು. ಕೊಡ್ಬೇಕ ಬೇಡ? ಕೇಂದ್ರ ಸರ್ಕಾರ ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ ನಮಗೆ. ಇವರು ಹೋಗಿ ಭೇಟಿ ಮಾಡಿದ್ರು KH ಮುನಿಯಪ್ಪನವರು. ದುಡ್ಡು ಕೊಡ್ತೀವ್ರಿ, ಫ್ರೀಯಾಗಿ ಕೊಡ್ಬೇಡ್ರಿ, 1 kg 34 ರೂಪಾಯಿ ಕೊಡ್ತೀವಿ, ಕೊಡ್ರಿ ನಮ್ಗೆ ಅಕ್ಕಿನ ಅಂತಂದ್ರೆ ಕೊಡ್ಲಿಲ್ಲ. ರಾಜಕೀಯ ಮಾಡ್ಬಿಟ್ರು, ಅದರಲ್ಲಿ ರಾಜಕೀಯ ಮಾಡ್ಬಿಟ್ರು. ಆದ್ರೂ ನಾವು ಸುಮ್ಮನಾಗ್ಲಿಲ್ಲ. 170 ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು 170 ರೂಪಾಯಿ ಕೊಡ್ತಾ ಇದ್ದೀವಿ. ನಾವು ಎಲ್ಲಿ ತಪ್ಪು ಮಾಡಿದೀವಿ? ಆಮೇಲೆ ಈ ಇವರು ಬಿಜೆಪಿ ಅವರು ಏನ್ ಹೇಳ್ತಾರೆ, ಬಿಟ್ಟಿ ಭಾಗ್ಯಗಳು. ಏನಾಗಂದ್ರೆ ಬಿಟ್ಟಿ ಭಾಗ್ಯಗಳು ಅಂದ್ರೆ 2,000 ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನಾ? ಬಡವರಿಗೆ ಫ್ರೀಯಾಗಿ ಬಸ್ನಲ್ಲಿ ಹೋಗ್ರಿ, ಆ ಉಳಿದ ದುಡ್ಡನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಳ್ರಿ ಅಂದ್ರೆ ಬಿಟ್ಟಿ ಭಾಗ್ಯನಾ? ಹೊಟ್ಟೆ ತುಂಬ ಊಟ ಮಾಡಿ ಏನಾದ್ರು ಬಿಟ್ಟಿ ಭಾಗ್ಯನಾ? ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯನಾ? ಯುವಕರಿಗೆ 2 ವರ್ಷ ಕೆಲಸ ಇಲ್ದೇದವರಿಗೆ, ನಿರುದ್ಯೋಗಿಗಳಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯನಾ? ನೋಡಿ ಹೆಂಗೆ, ಎಷ್ಟು ಲಘುವಾಗಿ ಮಾತಾಡ್ತಾರೆ, ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ.